ಎಸ್ ಮೇಡಮ್, ನಿಮ್ಮ ಒಂದು ಕತೆ ಸಂಗೀತ ಏನ್ ತರ್ತೀರಿ? ಹಾಡು ಚಿತ್ರಗೀತೆ ತರ್ತಾ ಇದ್ದೀನಿ ನಾನು ಇವತ್ತು. ಮತ್ತೆ ಒಂದು ಆಫ್ ಮಾಡ್ಬಿಡಿ ಅದನ್ನ. ಎಸ್ ಮೇಡಮ್. ಆಡ್ಬಿಡ್ಲಾ? ಆಡ್ಬಿಡಿ, ತಡೆ ಎದಕ್ಕೆ? ಎಲ್ಲ ಬೇರೆಯವ್ರಿಗೂ ಅವಕಾಶ ಇದೆಯೇನೋ, ಆಮೇಲೆ ಆಡ್ಲಾ? ಹಾಡು ಅಂದ್ರೆ ಇವಾಗೆ ಆಡ್ಬಿಡ್ತೀನಿ. ಹಾಡಮ್ಮ ಹಾಡಮ್ಮ ಯಾಕಮ್ಮ ಏನಮ್ಮ. ಒಂದ್ ನಿಮಿಷ ತಯಾರಾಗ್ತಾ ಇದ್ದೀನಿ ಮೇಡಮ್. ಆಯ್ತು ಆಯ್ತು ಆಯ್ತು. ಓಕೆ, ತಯಾರಾಗೋ ಅಷ್ಟರಲ್ಲಿ ನಮ್ಮ ಇಲ್ಲ ನಾಗರತ್ನ ಇಲ್ಲ ಇಲ್ಲ ಮೇಡಮ್ ಇಲ್ಲ ಇಲ್ಲ ಕೊಟ್ಟೆ. ಆಯ್ತು ಆಯ್ತು ಆಯ್ತು. ಸ್ವಲ್ಪ ಹಂಗೆ ನೋಡ್ತಾ ಇರೋಣ. ನಾಗರತ್ನಮ್ಮ ಮೇಡಮ್ ರೆಡಿ ಆಗ್ತಾ ಇದ್ದಾರೆ ಇವ್ರು ಬರೋಷ್ಟ್ರಲ್ಲಿ. ಇನ್ನು ತಡ ಮಾಡ್ತಾ ಇದ್ದಾರೆ, ಅಷ್ಟರಲ್ಲಿ ಸರಸ್ವತಿ ಅಮ್ಮನ ಮಾತಾಡ್ಸೋಣ. ಮೂಕ ಭಾಷೆ. ಆ ಸುಮಾರು ಹಿಂದೆ, ಸುಮಾರು ವರ್ಷಗಳ ಹಿಂದೆ ಮೂಕ ಭಾಷೆಯಲ್ಲಿ ಒಂದು ವಾರ್ತೆ ಬರ್ತಾ ಇತ್ತು, ನನಗೆ ಹ್ಮ್ ನೆನಪಿದೆ. ಗುರುದೇವಿ ಮೇಡಮ್ ಮಾತಾಡ್ಬೇಡ, ಅಲ್ಲಿ ಕೇಳ್ಸುತ್ತಿ. ಅಲ್ಲಿ ಈ ತರ ಮೇಡಮ್ ಮಾಡ್ತಾ ಇದ್ರು, ಮಾತಾಡ್ತಾ ನೀವ್ ಇದ್ದಾರೆ. ಆಮೇಲೆ ತೋರ್ಸ್ಕೊಡಿ ಅದ್ರ ನಗುವ ಬಗ್ಗೆ ಹೇಳಿ. ಮೇಡಮ್ ಮಾಡ್ತೀನಿ. ನಗುವ ಎಸ್. ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಿನಗಾಗಿ ಏಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ഇരുളಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲಿ ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಇನಿಯ ಪಾರೋ ಸನಿಹ ಬಾರ ಎಲ್ಲಿ ದಾಟಿ ಇರುವೆ ನಗುವ ನಯನ ಮಧುರ ಮೌನ. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಎಲ್ರಿಗೂ ಅವಕಾಶ ಬೇಕು. ಯಾಕೋ ನಮ್ಮ ಶಿವಗಂಗಮ್ಮ ಮೇಡಮ್ ಟ್ಯೂನ್ ಚೇಂಜ್ ಮಾಡ್ಬಿಟ್ಟಿದಾರಲ್ಲ, ಅಲ್ಲ, ಯಾಕೆ ಮೇಡಮ್? ಎಲ್ರಿಗೂ ಅವಕಾಶ ಬೇಕಲ್ವಾ? ಅಲ್ಲ ಅಲ್ಲ ಅಲ್ಲ, ಅವಕಾಶ ಹೇಳ್ತಿಲ್ಲ, ಟ್ಯೂನ್. ಶಿವನ ನಗುವ ನಯನ ಮಧುರ ಮೌನ ಇದೆ ಮಾತೇಕೆ. ಈ ಟ್ಯೂನ್ ಸ್ವಲ್ಪ ಚೇಂಜ್ ಮಾಡಿದ್ರಿ ಪರವಾಗಿಲ್ಲ, ಆದ್ರೂ ಹ, ಸೂಪರ್. ಸೂಪರ್ ಮೇಡಮ್. ಧನ್ಯವಾದ ಧನ್ಯವಾದ ನೆಕ್ಸ್ಟ್ ಧನ್ಯವಾದ. ಮಾಸ್ಟರ್. ಯಾಕೆಂದ್ರೆ ಯಾವಾಗ ಸ್ಪೀಕರ್ ಜಾಸ್ತಿ ಜಾಸ್ತಿ ಅಂತಿರಲ್ಲ, ಅದಕ್ಕೆ ಲೋ ಮಾಡ್ಕೊಂಡಿದ್ವಿ. ಇಲ್ಲ ಮೇಡಮ್, ಆ ತರ ಅಲ್ಲ, ಎಲ್ರಿಗೂ ಅವಕಾಶ ಸಿಗ್ಲಿ ಒಂದು. ನಗುವ ನಯನ ಅದು ಇದು ಏನಂತಾರೆ, ಟ್ಯೂನ್. ಆ ಸ್ವರ ಏನಿದೆ ಹ್ಮ್ ಸ್ವಲ್ಪ ಚೇಂಜಸ್ ಇತ್ತು. ಹೌದಾ? ಆ ಓಕೆ. ರೆಡ್ಮಿ ಮತ್ ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೆಡ್ಮಿ ಮಾಸ್ಟರ್ ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ. ಗುರುದೇವಿ ಹಿರಮಠ್ ಮ್ಯಾಮ್. ಹಾ ಮೇಡಮ್, ಶುಭೋದಯ ಮಾಸ್ಟರ್ ಎಲ್ಲರಿಗೂ. ಎಸ್ ಮೇಡಮ್, ಕೇಳಿಸ್ತಿದೆಯಲ್ಲ ಶುಭೋದಯ. ಮೇಡಮ್? ಹಾ, ನಾನೊಂದು ಹಾಡು ಹಾಡ್ತೀನಿ. ನಾ ವಾಕ್ ಬಂದಿದ್ದೆ, ಇಲ್ಲಿ ಕೂತಿದ್ದೀನಿ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ ನಿಮ್ಗೆ. ಎಸ್ ಮ್ಯಾಮ್. ಏನ್ ಹೇಳ್ಕೊಡ್ತೀರಾ, ಏನ್ ತಿಳಿಸ್ತೀರಾ, ಹಾಡು ಅಭಿನಯ ಹಾಡು ಮಾಡ್ತೀರಾ? ಹಾಡು ಪುರಂದರ್ ಹಾಡು ಮೇಡಮ್, ಪುರಂದರ ವಿಠಲದ ಹಾಡು ಒಂದು. ಎಸ್ ಮೇಡಮ್. ತುಂಬಾ ಅರ್ಥಗರ್ಭಿತವಾದ ಹಾಡು, ನಿನ್ನೆ ಒಬ್ರು ಹೇಳ್ಕೊಟ್ರು ನನಗೆ, ಅದನ್ನ ಪ್ರೆಸೆಂಟ್ ಮಾಡ್ತಿದ್ದೇನೆ ಎಲ್ಲರಿಗೂ. ಶುಭೋದಯಗಳು. ಹಸಿವಿಯಾಗ್ಯದ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಅಚ್ಯುತ ನಾಮದ ಅಕ್ಕಿಯ ತಳಿಸಿ ಅನಂತ ನಾಮದ ಅನ್ನವ ಮಾಡಿ ಅಚ್ಯುತ ನಾಮದ ಅಕ್ಕಿಯ ತಳಿಸಿ ಅನಂತ ನಾಮದ ಅನ್ನವ ಮಾಡಿ
ತತ್ವಜ್ಞಾನದ ತವಿಯ ಕಲಿಸಿ ಕೃಷ್ಣನೆಂಬೋ ಕಟ್ಟಿನ ಸಾರು ಸರಬರ ಸರಬರ ಸುರಕೊಂಬಂತ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಕೇಶವನಾಮದ ಕೋಸಂಬರಿಯು ಕೈವಲ್ಯನೆಂಬೋ ಕಾಯರಸ ಕೇಶವನಾಮದ ಕೋಸಂಬರಿಯು ಕೈವಲ್ಯವೆಂಬೋ ಕಾಯರಸ ನಾನು ಎಂಬೋ ಹಪ್ಪಳ ಸುಟ್ಟು ಕುರು 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 ತಿಂದೇನೆಂಬೋ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಮಾಧವನಾಮದ ಮಂಡಿಗೆ ಮಾಡಿ ಗೋವಿಂದನೆಂಬೋ ಗೋಧಿಯ ಪಾಯಸ ಮಾಧವನೆಂಬ ಮಂಡಿಗೆ ಮಾಡಿ ಗೋವಿಂದನೆಂಬ ಗೋಧಿಯ ಪಾಯಸ ಪುರಂದರ ವಿಠಲನ ಕೂಡಿಕೊಂಡು ಸರಬರ ಸರಬರ ಸುರಕೊಂಬಂತ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ ಹಸಿವಿಯಾಗ್ಯದ ನನಗೊಂದ ಹಸಿವಿಯಾಗ್ಯದ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ ಮೇಡಮ್. ಸೂಪರ್ ಮೇಡಮ್. ಒಂದೇನೋ ಕೊರಸ್ ಅಂತಾರ ಅದನ್ನ ಸರಬರ ಅದನ್ನ ಕೇಳ್ತಿದ್ರೆ ನಾವು ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಇರೋದ್ ತಂದಿದ್ರು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನೆ ಒಬ್ರು ಹೇಳ್ಕೊಟ್ರು ಮೇಡಮ್, ಸಂಗೀತ ಮೇಡಮ್, ಅದನ್ನ ಇವತ್ತು ಪ್ರೆಸೆಂಟ್ ಮಾಡಿದ್ದೇನೆ ನಿಮ್ಮ ಮುಂದೆ. ಥ್ಯಾಂಕ್ ಯು. ಸೂಪರ್ ಸೂಪರ್ ಮೇಡಮ್, ವಂಡರ್ಫುಲ್. ಎಸ್ Thank you, ಮಾಸ್ಟರ್ಸ್, madam. ಇನ್ನು 10 ನಿಮಿಷ ಕಾಲಾವಕಾಶ ಇದೆ. 10 ನಿಮಿಷದಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡೋಣ. ನಾಗರತ್ನಮ್ಮ, ಎಸ್ ಮೇಡಮ್, ವೆಲ್ಕಮ್. ನಮಸ್ತೆ ಮೇಡಮ್. ನಮಸ್ತೆ madam. ಅವರಿಗೆ. ಎಸ್ ಮೇಡಮ್. ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ನಮಸ್ತೆ. ನಾನು ಒಂದ್ ಸಣ್ಣದು ನಿನ್ನೆ ಹನುಮ ಜಯಂತಿ ಅಂತ ಹೇಳಿ ಮಾಡಿದ್ದಾರೆ. ಹನುಮಂದೆ ಒಂದ್ ಹಾಡು ಹೇಳ್ಬೇಡ ಅಂತ, ಯಾಕೆಂದ್ರೆ ನೀವು ಚಿಕ್ಕದ ಕೈ ಮಾಡ್ತಾ. ಯಶೋಧ ಮೇಡಮ್, ನಿಮ್ದು ಕೋಸ್ಟ್ ಇದೆ. ಕಂಟಿನ್ಯೂ ಮಾಡಿ ಮೇಡಮ್. ಇನ್ 10 ಮಿನಿಟ್ಸ್ ಕಂಟಿನ್ಯೂ ಮಾಡಿ, ಸಂಪನ್ನ ಮಾಡ್ತೀನಿ. ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಯಶೋಧ ಮೇಡಮ್ ಅವ್ರಿಗೆ. ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಮ್ಯಾಮ್. ನಿನ್ನೆ ಹನುಮ ಜಯಂತಿ ಆಗಿದೆ, ಅದಕ್ಕೆ ನೆನ್ನೆ ಅಲ್ಲಿ ಹಾಡ್ಬೇಕಾಗಿದ್ದು ಒಂದು ಹಾಡು ಬಾಕಿ ಇತ್ತು, ಅದಕ್ಕೆ ಇದರಿಂದ ಇಲ್ಲೇ ಹೇಳ್ಬೇಡ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಹನುಮನ್ ಬಗ್ಗೆ ಒಂದು ಹಾಡು ಆಗ್ಬೋದಲ್ಲ ಮೇಡಮ್? ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ, ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ, ಬಿಡುವೇನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಬಾಗಿ, ಬಿಡುವೇನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಬಾಗಿ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡುವ ತನಕ ಸುಮ್ಮನೆ ನಾನು ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಅಸ್ತವನೆತ್ತಿದರೇನು ಹಾರುವ ಕಾಲ ಹಾಕಿದರೇನು, ಅಸ್ತವನೆತ್ತಿದರೇನು ಹಾರುವ ಕಾಲ ಹಾಕಿದರೇನು, ನೃತ್ಯನು ನಾನು ನಿನ್ನವನು, ನೃತ್ಯನು ನಾನು ನಿನ್ನವನು, ಅಸ್ಥಿವರದನ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೆನೇನು ನಿನಗೆ ನಾನು, ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೆನೇನು ನಿನಗೆ ನಾನು, ಹುಲ್ಲನಾಭನಲ್ಲಿ ಮನಸ್ಸು ನಿಲ್ಲಿಸ ತನಕ ಸುಮ್ಮನೆ ನಾನು ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಡೊಂಕು ಮೋರೆ ಬಾಲವತಿದ್ದೆ, ಡೊಂಕು ಮೋರೆ ಬಾಲವತಿದ್ದೆ, ಹೂಂಕರಿಸಿದರೆ ಅಂಜುವನಲ್ಲ, ಡೊಂಕು ಮೋರೆ ಬಾಲವತಿದ್ದೆ, ಹೂಂಕರಿಸಿದರೆ ಅಂಜುವನಲ್ಲ, ಕಿಂಕರ ನಿನಗೆ ಕಿಂಕರನು ನಾನು, ಕಿಂಕರ ನಿನಗೆ ಕಿಂಕರನು ನಾನು, ಪುರಂದರ ವಿಠಲನ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ, ಬಿಡುವೇನೇನೋ ಹನುಮ ನಿನ್ನ
ಅಡಿಗಳಿಗೆ ಶಿರವ ಬಾಗಿ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡುವ ತನಕ ಸುಮ್ಮನೆ ನಾನು ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ. ಜೈ ಹನುಮಾನಕಿ ಹನುಮಾನಕಿ. ಧನ್ಯವಾದಗಳು ನಾಗರತ್ನಮ್ಮ ಮೇಡಮ್. ನನಗೆ ಯಾಕೆಂದ್ರೆ ನೀವು ಭಜನೆ ಎಲ್ಲ ಮಾಡ್ತೀರ ಅಂತ ನನಗೆ ಗೊತ್ತು. ಎಂತ ಕಂಠ ನಿಮ್ದು ಅದ್ಭುತವಾಗಿದೆ ಅಂದ್ರೆ, ನೀವು ಇಷ್ಟು ಶಕ್ತಿ ಇರ್ಲಿಕ್ಕೆ ಅಂದ್ರೆ ಏಜ್ ಆಗಿಲ್ಲ ನಿಮಗೆ, ಇನ್ನು 18 ವರ್ಷದ ಯುವತಿ ತರ ಯಾಕಿರ್ತೀರಾ ಅಂತಂದ್ರೆ, ಈ ತರ ಎಲ್ಲ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಮಾಡೋದ್ರಿಂದ ಅದ್ಭುತವಾದ ಶಕ್ತಿ ಚೈತನ್ಯವಾಗಿದೆ ಮ್ಯಾಮ್. ನಿಮಗೆ ಅದ್ಭುತವಾದ ನಮಸ್ಕಾರಗಳು ಎಲ್ಲರ ಕಡೆಯಿಂದನೂ ಕೂಡ. ಧನ್ಯವಾದ ಮ್ಯಾಮ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಮೇಡಮ್, ಧನ್ಯವಾದ. ರೆಡ್ಮಿ ಅವ್ರದ್ದು ಮುಗ್ದಿದ್ಯಾ? ಲಕ್ಷ್ಮೀ ಬಾಯಿ ಹೆಗಡೆ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮ್ಯಾಮ್. ಲಕ್ಷ್ಮೀ ಬಾಯಿ ಹೆಗಡೆ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರಸ್ವತಿ ಮ್ಯಾಮ್. ನಾನೊಂದು ಭಜನೆ ಹಾಡ್ತೀನಿ. ನಮಸ್ತೆ ಮ್ಯಾಮ್. ಸರಸ್ವತಿ ಮ್ಯಾಮ್ ನಮಸ್ತೆ. ನಥಿಂಗ್ ಆಫ್ ನಂದೇ ಅದು ಹೆಸರು ಚೇಂಜ್ ಮಾಡ್ದಂಗು ಅದೇ ಬರುತ್ತೆ. ಮತ್ ಸರಸ್ವತಿ ಹಾಕ್ದಂಗ ನಥಿಂಗ್ ಆಫ್ ಅಂತ ಬಂದ್ಬಿಡುತ್ತೆ ಅದು. ರೆಡ್ಮಿ ನಿಮ್ದಾ? ಅಲ್ಲ, ನಥಿಂಗ್ ಆಫ್ ಅಂತ ಬೆಳಿಗ್ಗೆ ಹೇಳಿದ್ರಲ್ಲ, ನಥಿಂಗ್ ಆಫ್ ಯಾರು ಅದನ್ನ ಇಟ್ಕೊಳ್ಬೇಡಿ ಅಂತ ಹೇಳಿದ್ರಲ್ಲ, ಅದು ನನ್ನ ಫೋನಿನ ಹೆಸರು ನಥಿಂಗ್ ಆಫ್. ಅದು ಚೇಂಜ್ ಮಾಡ್ದಾಗ ನಥಿಂಗ್ ಆಫ್ ಅಂತಾನೆ ಬಂದ್ಬಿಡುತ್ತೆ ಅದು. ಇಲ್ಲ, ನೀವು ಚೇಂಜ್ ಮಾಡ್ಕೊಳ್ಳಿ ಮೇಡಮ್ ಅದನ್ನ. ಮಾಡಿದ್ದೆ ಸರಸ್ವತಿ ಅಂತ ಮಾಡ್ತೇನೆ, ಮತ್ತೆ ತಿರ್ಗಾ ಮತ್ತೆ ನೋಡಕ್ ಹೋದ್ರೆ ಅದು ಮತ್ತದೇ ನಥಿಂಗ್ ಆಫ್ ಅಂತಾನೆ ಬಂದ್ಬಿಡುತ್ತೆ. ಬಂದಿದೆ ಸರಸ್ವತಿ ಅಂತ. ಮ್ಯಾಮ್ ಏನ್ ಆಡ್ತೀರಾ ಮ್ಯಾಮ್ ನೀವು? ನಾನು ಒಂದು ಭಜನೆ ಹಾಡ್ತೀನಿ, ಗಣಪತಿ ಹಾಡು ಹಾಡ್ತೀನಿ. ಓಕೆ ಮ್ಯಾಮ್, ಆಡಿ ಮ್ಯಾಮ್. ಸಕಲ ವಿಘ್ನಗಳ ದೂರವ ಮಾಡೋ ವಿಘ್ನ ವಿನಾಶಕ ಹೇ ಗಣನಾಥ, ಹೇ ಗಣನಾಥ, ಹೇ ಗಣನಾಥ. ವಂದಿಪೆ ತವ ಚರಣದಿ ಶಿರಬಾಗಿ ನಮಿಸುವೆ ಭಜಿಸುವೆ ವಂದಿಪೆ ತವ ಚರಣದಿ ಶಿರಬಾಗಿ ನಮಿಸುವೆ ಭಜಿಸುವೆ ನೀದಯ ಸಕಲ ವಿಘ್ನಗಳ ದೂರ ಮಾಡೋ ವಿಘ್ನ ವಿನಾಶಕ ಹೇ ಗಣನಾಥ, ಹೇ ಗಣನಾಥ, ಹೇ ಗಣನಾಥ. ವರದಾಯಕ ನಿನ್ನಲ್ಲಿ ವರ ಬೇಡುವೆ ವಿದ್ಯಾ ಬುದ್ಧಿ ಫಲ. ವರದಾಯಕ ನಿನ್ನಲ್ಲಿ ವರ ಬೇಡುವೆ ವಿದ್ಯಾ ಬುದ್ಧಿ ಫಲ. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ನೋಡ್ಕೊಳ್ಳಿ ಒಂಚೂರು. ಮುಂದಣಗತಿ ನೀಡೋ ವಿಘ್ನವಾಗಿ ಮುಂದಣಗತಿ ನೀಡೋ ಸಕಲ ವಿಘ್ನಗಳ ದೂರವ ಮಾಡೋ ವಿಘ್ನ ವಿನಾಶಕ ಹೇ ಗಣನಾಥ, ಹೇ ಗಣನಾಥ, ಹೇ ಗಣನಾಥ. ಮೊದಲು ನಿನ್ನನ್ನು ಪೂಜಿಸಿ ಪ್ರಾರ್ಥಿಸಿ ಕಾರ್ಯ ಕೈಗೊಂಬರು ವಿಘ್ನರಾಜನೆಂದು. ಮೊದಲು ನಿನ್ನನ್ನು ಪೂಜಿಸಿ ಪ್ರಾರ್ಥಿಸಿ ಕಾರ್ಯ ಕೈಗೊಂಬರು ವಿಘ್ನರಾಜನೆಂದು. ಎನ್ನ ಇಷ್ಟವನ್ನಿಟ್ಟು ಪೊರೆಯೋ ವಿನಾಯಕ. ಇಷ್ಟ
ಹೊರೆಯೋ ವಿನಾಯಕ, ಸಕಲ ವಿಘ್ನಗಳ ದೂರವ ಮಾಡೋ ವಿಘ್ನ ವಿನಾಶಕ. ಹೇ ಗಣನಾಥ, ಹೇ ಗಣನಾಥ, ಹೇ ಗಣನಾಥ. ಧನ್ಯವಾದಗಳು ರೀ ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಗಣಪತಿ ಹಾಡು ತುಂಬಾ ಚೆನ್ನಾಗಿ ಹಾಡಿದ್ರಿ ಮ್ಯಾಮ್, ಥ್ಯಾಂಕ್ ಯು. ಲಕ್ಷ್ಮೀಬಾಯಿ ಹೆಗಡೆ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಯಶೋಧ ಮೇಡಮ್. ನಮಸ್ತೆ ಮ್ಯಾಮ್. ನಾನೊಂದು ಹಾಡು ಹಾಡ್ತೇನೆ. ಹಾ ಮ್ಯಾಮ್. ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ಕಾಸಿಟ್ಟ ಹಾಲನ್ನು ಕಾವಲಿಯೊಳೆತ್ತಿಟ್ಟು, ಲೇಸಾಗಿ ಕಡೆದು ಹೊಸ ಬೆಣ್ಣೆ ಕೊಡುವೆ, ಶೇಷಶಯನನೇ ಹೇಳು ಸಮುದ್ರ ಮತನವ ಮಾಡು, ದೇಶ ಕೆಂಪಾಯಿತು ಏಳಯ್ಯ ಹರಿಯೇ, ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿದ್ದಾರೆ ಬಕುತಿಯಲ್ಲಿ, ಅರವಿಂದನ ಬಸಿರಿ ನಿಧಿಭವಾದಿಗಳೊಡೆಯ, ಲೇಸಾಗಿ ಕೋಳಿ ಕೂಗಿತು ಏಳಯ್ಯ ಹರಿಯೇ, ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ದಾಸರೆಲ್ಲರೂ ಬಂದು ಧೂಳಿದರು ಶನಗೊಂಡು, ಲೇಸಾಗಿ ತಾಳದಂಡಿಗೆಯ ಪಿಡಿದು, ತ್ರಿಷಾದಿ ಕೇಶವನೇ ನಿನ್ನ ನಾಮವ ಲೇಸಾಗಿ ಸ್ಮರಿಸಿ ಹೊಗಳುವರು ಹರಿಯೇ, ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಏಳಯ್ಯ ಬೆಳಗಾಯಿತು, ಏಳಯ್ಯ ಹರಿಯೇ ಬೇಗ, ಏಳಯ್ಯ ಹರಿಯೇ ಬೇಗ. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಏನು ಕೇಳಿಸ್ತಿಲ್ಲ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಯಶೋಧ ಮೇಡಮ್. ಮೇಡಮ್ ಓಪೋ ಯಾರ್ದು? ಓಪೋರ್ದು ಮೇಡಮ್. ಓಕೆ. ಓಕೆ ಮ್ಯಾಮ್, ಓಪೋ ಮಾತಾಡಿ. ಹಾಡ್ ಹೇಳ್ತೀರಾ, ಏನ್ ಮಾಡ್ತೀರಾ? ಮಿಮಿಕ್ರಿನಾ? ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮ್ಯಾಮ್. ನಮ್ ಶಶಿಕಲಾ ವಾಣಿ ಅಂತ ಇವತ್ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀನಿ ಮೇಡಮ್. ಸರಿ ಮಾತಾಡಿ. ಹಾಡ್ ಹೇಳ್ತೀರಾ ಏನ್ ನೋಡಿ? ಹೀಗಾಗಿ ನನಗೆ ಅಷ್ಟೇನು ಲಲಿತಾ ಸಹಸ್ರನಾಮ ಒಂದ್ ಸ್ವಲ್ಪ ಹೇಳ್ತೀನಿ. ಸರಿ ಆಯ್ತು ಮೇಡಮ್, ಹೇಳಿ ಮ್ಯಾಮ್.
ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಮರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಧ್ಯಾಯೇತ್ ಪರಾಮಂಬಿಕಾಂ. ಅಮ್ಮ 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 ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋ ದಂಡ ಪಂಚ ತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪೊನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿ ಶ್ರೇಣಿ ಖನತ್ ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ವದನಸ್ವರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ತ್ರಲಕ್ಷ್ಮೀ ಪರಿವಾಹ ಚಲ ನೀನಾಭಲೋಚನ ನವಚಂಪಕ ಪುಷ್ಪಾಭ ನಾಸಾದರಂಡ ವಿಜಾಚಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂ ನವ ವಿಭ್ರಮ ಬಿಂಬ ಶ್ರೀ ನಿಕ್ಕಾರಿ ರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿದ್ವಯೋಜ್ವಲ ಕರ್ಪೂರ ವೀಟಿ ಕಾಮೋದ ಸಮಾಕರ್ಷ ದಿಗಂಧರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪೊನ್ನಾಗ ಸೌಗಂಧಿ ಕಲಸತ್ಕಜ. ನಮಸ್ತೆ ಮೇಡಮ್. ಓಕೆ, ಮುಗಿತಾ ಮ್ಯಾಮ್? ಧನ್ಯವಾದಗಳು ಮ್ಯಾಮ್. ಶಶಿಕಲಾ ಮೇಡಮ್, ಹಾಫ್ ಅನ್ ಅವರ್ ಆಗುತ್ತೆ ಅದು ಆಗುತ್ತೆ ಮೇಡಮ್, ಟೈಮ್ ಅಷ್ಟೊಂದಿಲ್ಲ ಇಲ್ಲಿ. ಓಕೆ ಮ್ಯಾಮ್, ಅದಕ್ಕೆ ನಾನೇ ಇದ್ ಮಾಡಿದೆ. ಮೊದಲನೇ ಸರನೇ ತುಂಬಾ ಅದ್ಭುತವಾದ ಜಾಯಿನ್ ಆಗಿರೋದು ಫಸ್ಟ್ ಸಿಕ್ಕಿತ್ತು, ನನಗೆ ತುಂಬಾ ಖುಷಿ. ಓಕೆ ಓಕೆ ಮ್ಯಾಮ್, ಧನ್ಯವಾದಗಳು ಮ್ಯಾಮ್. ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಖುಷಿಯಿಂದ ಮುಖ ಅರಳಿದೆ. ಅವ್ರ ಕತೆ ಹೇಳ್ಬಹುದು ಅಂತ ನನಗೆ ಅನ್ನಿಸ್ತಿದೆ. ಥ್ಯಾಂಕ್ ಯು ಯಶೋದಾ ಮೇಡಮ್. ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಚುಟುಕವಾದ ಕಥೆ ಅಲ್ಲ, ಅದು ಒಂದು ಇನ್ಸಿಡೆಂಟ್ ಹೇಳ್ತೇನೆ. ಮಗಳು ತುಂಬಾ ಬೇಜಾರಲ್ಲಿ ಅಮ್ಮನ ಮನೆಗ್ ಬರ್ತಾಳೆ. ಅಮ್ಮ ಕೇಳ್ತಾಳೆ, ಯಾಕೆ ಮಗಳೇ ಬಹಳ ಬೇಜಾರಲ್ಲಿ ಇದ್ಯಾ ಅಂತ. ಅಮ್ಮ ಹೇಳ್ತಾಳೆ, ಮಗಳು ಹೇಳ್ತಾಳೆ, ಅಮ್ಮ ಈ ನನ್ ಗಂಡನ್ ಕಾಟ ತಡಿಯಕ್ ಆಗ್ತಾ ಇಲ್ಲ, ಬಹಳ ಕೆಟ್ಟವನಮ್ಮ, ಬಹಳ ಕಿರುಕುಳ ಕೊಡ್ತಾನೆ, ನನ್ಗೆ ಅವ್ನ್ ಸಾಯಿಸ್ಬಿಡಣ ಅನ್ಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ಹೌದಾ, ನಾನು ಏನ್ ಮಾಡ್ಲಮ್ಮ ಅಂತ ಕೇಳ್ತಾಳೆ. ಒಂದ್ ಕೆಲ್ಸ ಮಾಡು, ನಾನೊಂದು ಪೌಡ್ರ್ ಕೊಡ್ತೀನಿ, ಅದನ್ನ ದಿನಾ ಸ್ವಲ್ಪ ಸ್ವಲ್ಪ ನೀನು ಕಾಫಿಗೋ ಹಾಲಿಗೋ ಹಾಕಿ ಅಥವಾ ಅವನ ಊಟ ಹಾಕಿ ಕೊಡ್ತಾ ಹೋಗು. ಅವನು ಒಂದು ತಿಂಗಳಲ್ಲಿ ಸತ್ತೋಗ್ತಾನೆ, ನೀನೇನು ಯೋಚನೆ ಮಾಡ್ಬೇಡ, ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ. ಮಗಳಿಗೆ ಖುಷಿಯಾಗಿ ಹೋಗ್ಬಿಡುತ್ತೆ. ಈಗ ನಾನ್ ಸಾಯಿಸಿದ್ದು ಗೊತ್ತಾಗಲ್ಲ, ನಿಧಾನಕ್ಕೆ ಪಾಯ್ಸನ್, ಸ್ಲೋ ಪಾಯ್ಸನ್, ಇದು ಒಳ್ಳೇದಲ್ವಾ, ಕೊಡಮ್ಮ ಅದೇನು ಅಂತ ಕೇಳ್ತಾಳೆ. ತಗೊಂಡು ಹೋಗ್ತಾಳೆ, ಖುಷಿಯಿಂದ ಹೋಗ್ತಾಳೆ. ಆಮೇಲೆ ಅಲ್ಲಿ ದಿನ ಅವಳು ಅಮ್ಮ ಇನ್ನೊಂದು ಹೇಳ್ತಾಳೆ, ನೀನು ಹಾಕಿದ್ದು ಗೊತ್ತಾಗ್ಬಾರ್ದು ಅನ್ನೋದಕ್ಕೆ ನೀನು ತುಂಬಾ ಖುಷಿಯಿಂದ ನಡ್ಕೋಬೇಕು ಅವನ ಜೊತೆಯ, ತುಂಬಾ ಖುಷಿಲೇ ಇರ್ಬೇಕು ಅವನ ಜೊತೆ ಆ 1 ತಿಂಗಳು ಪೂರ್ತಿ, ಆಮೇಲೆ ನಿನಗೆ ಪೂರ್ತಿ ರಿಲೀಫ್ ಸಿಗುತ್ತಲ್ಲ ಅಂತ ಹೇಳಿರ್ತಾಳೆ. ಅವಳು ಮನೆಗ್ ತಗೊಂಡು ಹೋಗ್ಬಿಟ್ಟು ಒಂದೊಂದೇ ಸ್ಪೂನು ಒಂದೊಂದಕ್ಕೆ ಹಾಕಿ ಬಹಳ ಪ್ರೀತಿಯಿಂದ ಮನೆಗ್ ಬಂದ ತಕ್ಷಣ ಅವನನ್ನ ಸಡಗರದಿಂದ ಮಾತಾಡ್ಸೋದು, ಪ್ರೀತಿಯಿಂದ ಎಲ್ಲ ಮಾಡಿಕೊಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಅವನು ಅಯ್ಯೋ ಪಾಪ ಎಷ್ಟೊಂದ್ ಇದ್ ಮಾಡ್ತಾಳೆ ಅಂತ ಅವನು ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾನೆ, ತುಂಬಾ ಖುಷಿ ಪಡ್ತಾನೆ, ತುಂಬಾ ಚೆನ್ನಾಗಿರಕ್ ಶುರು ಮಾಡ್ತಾನೆ. ಆಮೇಲೆ 1 ವಾರ ಕಳೆಯುತ್ತೆ, ತುಂಬಾ ಪ್ರೀತಿ ಮಾಡಕ್ ಶುರು ಮಾಡ್ತಾನೆ ಇವಳನ್ನ. ಅವನ ಸ್ವಲ್ಪ ಕೆಟ್ಟ ಅಭ್ಯಾಸಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ, ಹೊಡಿಯೋದು ಬಡಿ ಅದೆಲ್ಲ ಕಡಿಮೆ ಆಗತ್ತೆ. ಇವಳಿಗೆ ಅನ್ಸುತ್ತೆ, ಅಯ್ಯೋ ಇಂಥ ಒಳ್ಳೆ ಗಂಡನ್ನ ನಾನು ಸಾಯ್ಸಕ್ ಹೊರಟಿದ್ದೀನಲ್ಲ ಅಂತ ಯೋಚನೆ ಆಗ್ಬಿಡುತ್ತೆ. ಆಮೇಲೆ ಅಮ್ಮನ ಮನೆಗ್ ಹೋಗಿ ಬರ್ತೀನಿ ಕಣ್ರಿ ಅಂತ ಹೇಳಿ ಮತ್ತೆ ಅಮ್ಮನ ಮನೆಗ್ ಬರ್ತಾಳೆ. ಅಮ್ಮನ ಮನೆಗ್ ಬಂದ ಮೇಲೆ ಹೇಳ್ತಾಳೆ, ಅಮ್ಮ ನನ್ ಗಂಡ ಎಷ್ಟು ಒಳ್ಳೆವನು, ನೀನ್ ನೋಡಿದ್ರೆ ಅವನನ್ನು ಸಾಯ್ಸಕ್ಕೆ ಇದು ಕೊಡ್ತಾ ಇದೀಯಲ್ಲ, ನನ್ ಕೈಲಿ ಕೊಡಿಸ್ತಾ ಇದೆಯಲ್ಲ, ಇದು ಸರಿನಾ ಅಮ್ಮ ಅಂತ ಕೇಳ್ತಾಳೆ. ಅಯ್ಯೋ ಏನಾಯ್ತು, ನೀನೇ ಕೇಳಿದ್ದಲ್ವ ಅಂತಾಳೆ. ಅವ್ನು ಎಷ್ಟು ಒಳ್ಳೆಯವನಾಗಿದ್ದಾನೆ ಗೊತ್ತಾ ಇವಾಗ,
ನೀನು ಹಂಗ್ ಮಾಡ್ಬಿಟ್ಟಿಯಲ್ಲ ಸರಿನಾ ಅಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಮಗಳೇ, ಗಂಡ ಇನ್ನೂ 1 ತಿಂಗಳಾಗೋದ್ಕೆ ಇನ್ನೂ ಚೆನ್ನಾಗಾಗ್ತಾನೆ, ಅದೇ ಮಾಡ್ತಾ ಹೋಗು ಅಂತ ಹೇಳ್ತಾಳೆ. ಯಾಕೆ ಅಂತಂದ್ರೆ ನಾನ್ ಕೊಟ್ಟಿರೋದು ಬರೀ ಸಕ್ಕರೆ ಪುಡಿ. ಸೊ ಅದರಿಂದ ನಿನ್ ಇದಕ್ಕೆ ಸಂಸಾರಕ್ಕೆ ಏನು ತೊಂದ್ರೆ ಆಗಲ್ಲ, ನಿನ್ ಗಂಡಂಗೂ ಏನು ತೊಂದ್ರೆ ಆಗಲ್ಲ, ಹೀಗೆ ನೀನು ಖುಷಿ ಖುಷಿಯಾಗಿರು ಅಂತ. ಸೊ ನಾವು ಒಂದೊಂದನ್ನ ಎಲ್ಲಾ ಮನೇಲೂ ಅಮ್ಮಂದ್ರಾಗ್ಲಿ ಅತ್ತೆರಾಗ್ಲಿ ಈ ತರ ಮಾಡ್ಕೊಂಡು ಹೋದ್ರೆ ಅವ್ರ ಸಂಸಾರನ ಸರಿ ಮಾಡಕ್ಕೆ ಪ್ರಯತ್ನ ಪಟ್ರೆ ಈ ಒಂದು ಸಣ್ಣ ಸಣ್ಣ ಇದರಿಂದ ಎಲ್ಲರ ಮನೇನು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ನೈತಿಕತೆ ಅಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಆ ಮನಸ್ಸು, ಕೋಪದಲ್ಲಿರುವಂತ ಮನಸ್ಸು, ಅದು ಕೋಪ ಶಮನವಾದಾಗ ಇರೋದಿಲ್ಲ. ಹೌದು ಅಲ್ಲ, ಆತರ ಪ್ಲಾನ್ ಮಾಡ್ಬೇಕು ನಾವು. ಅಂದ್ರೆ ಅವ್ರಿಗಿಂತ ಬುದ್ಧಿ ಜಾಸ್ತಿ ಉಪಯೋಗಿಸ್ಬೇಕು. ಅವ್ರು ಚಾಪೆ ಸಂಧಿ ನುಸ್ಯಕ್ ಹೋದ್ರೆ ನಾವು ರಂಗೋಲಿ ಸಂಧಿ ನುಸ್ತು ಅವ್ರ ಸಂಸಾರನ ಸರಿ ಮಾಡಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇಲ್ಲ ಅದ್ರ ಜೊತೆಗೆ ಒಂಚೂರು ಹುಳಿ ಹಿಂಡಿದ್ರೆ ಹೋಯ್ತು, ಕಿತ್ತೋಯ್ತು. ಆ ಮಗಳು ಪಂಚಾಯಿತಿ ಪಡೋದನ್ನ ನಾವೇ ನೋಡ್ಬೇಕಾಗತ್ತೆ, ಅಥವಾ ಸೊಸೆ ಪಂಚಾಯಿತಿ ಪಡೋದನ್ನ ನಾವೇ ನೋಡ್ಬೇಕಾಗತ್ತೆ ಅನ್ನೋದು ಇದು. ಹಾಗೇನೆ ಇನ್ನು ಒಂದೇ ಒಂದು ಸೆಕೆಂಡಿನ ಜೋಕು. ಟೀಚರ್ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋದ್ ಗಾದೆ. ಅದಕ್ಕೆ ಹುಡುಗ ಒಬ್ಬ ಹೇಳ್ತಾನೆ, ಯಾಕಾಗಲ್ಲ ಮೇಡಮ್, ಹಾಗೆ ಆಗತ್ತೆ ಟೀಚರ್ ಅಂತಾನೆ. ಏನಪ್ಪ ಅದು ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಬಗ್ಗದ ನಮ್ಮ ಅಜ್ಜ ಈಗ ತುಂಬಾನೇ ಬಗ್ಬಿಟ್ಟಿದ್ದಾನೆ ಟೀಚರ್ ಅಂತ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಲ್ವಾ, ಅದ್ ನಿಜಾನೂ ಅಲ್ವಾ? ಹೇಳ್ತೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತಾ, ನಿನ್ನ ಚಿಕ್ಕಂದಿನಲ್ಲೇ ಬಗ್ಗಿಸ್ಬೇಕಾಗಿತ್ತು. ಅಜ್ಜ ಬಗ್ಗಿರಲ್ಲ ಚಿಕ್ಕದ್ರಲ್ಲಿ, ಆಮೇಲೆ ಬಗ್ಗೋಗಿರ್ತಾನ. ಅವನು ಲಿಟ್ರಲ್ ಮೀನಿಂಗ್ ತಗೊಂಡ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಚೆನ್ನಾಗಿದೆ ನಿಮ್ ಕಾಮಿಡಿನು, ಜೋಕು ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್ ಶುಭೋದಯ ಮೇಡಮ್. ಯಶೋಧ ಮೇಡಮ್, ಶಶಿಕಲಾ ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆಲ್ಲ ಶುಭೋದಯ. ಶುಭೋದಯ ಸರ್, ಶುಭೋದಯ. ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ರಾಘವೇಂದ್ರ 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 ಎಂದು ಹಾಡು ಈಗಲೇ, ಎಂದು ಹಾಡು ಈಗಲೇ, ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ಹರಿವ ನದಿಯ ಕಲರವದಲ್ಲಿ, ಹರಿವ ನದಿಯ ಕಲರವದಲ್ಲಿ ನಿನ್ನ ಧ್ವನಿಯು ಸೇರಲಿ, ಗಾಳಿಯೊಡನೆ ತೇಲಿ ಹೋಗಿ, ಗಾಳಿಯೊಡನೆ ತೇಲಿ ಹೋಗಿ, ದೂರ ದೂರ ಸಾಗಲಿ, ಎಲ್ಲಿ ದುರಿಗಲಲ್ಲಿ ನಿನ್ನ ಮಧುರ ಗಾನ ಕೇಳಲಿ, ಮಧುರ ಗಾನ ಕೇಳಲಿ, ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ನಿನ್ನ ದನಿಯ ಸವಿಯ ಕೇಳಿ, ನಿನ್ನ ದನಿಯ ಸವಿಯ ಕೇಳಿ, ಜೀವರಾಶಿ ನಲಿಯಲಿ, ಎಲ್ಲೆ ಮರತ ನಿನ್ನ ಸ್ವರಕ್ಕೆ ಕೊರಳು ಬೆರೆಸಿ ಹಾಡಲಿ, ರಾಘವೇಂದ್ರನೆಂಬ ಧ್ಯಾನ ಜಗವನ್ನೆಲ್ಲ ಕುಣಿಸಲಿ, ರಾಘವೇಂದ್ರನೆಂಬ ಧ್ಯಾನ ಜಗವನ್ನೆಲ್ಲ ಕುಣಿಸಲಿ, ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ಮಧುರವನಸಿ ಹೋಗುತ್ತಿರುವ ದುಂಬಿಗಳು ಕೇಳಲಿ, ಹೃದಯ ತುಂಬಿ ಬಂದದನಿಗೆ, ಹೃದಯ ತುಂಬಿ ಬಂದದನಿಗೆ ತಮ್ಮ ಶ್ರುತಿಯು ಬೆರೆಸಲಿ, ಕುಸುಮ ಕುಸುಮದಲ್ಲೂ ಅವನ ನಾಮ ತುಂಬಿ ಹೋಗಲಿ, ನಾಮ ತುಂಬಿ ಹೋಗಲಿ, ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ. ಥ್ಯಾಂಕ್ ಯು ರಮೇಶ್ ಸರ್. ಈ ವೇದಿಕೆ ಒಂದು ಕೋಗಿಲೆ ಅಂತಂದ್ರೆ ನಮ್ಮ ರಮೇಶ್ ಸರ್ ಅಂತ ಹೇಳ್ಬೇಕು.
ಥ್ಯಾಂಕ್ ಯು. ಅದ್ಭುತವಾಗಿ ಹಾಡಕ್ ಹೋಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಅಶ್ವಿನಿ ಮೇಡಮ್ ಸಂಪನ್ನ ಮಾಡದ ಮ್ಯಾಮ್. ಇನ್ 2 ನಿಮಿಷ ಟೈಮ್ ಇದೆ, 8:30ಗೆ. ಇನ್ನೊಬ್ರಿಗೆ ಅವಕಾಶ ಕೊಡ್ಲಾ ಮ್ಯಾಮ್? ನೀವೇ ತಗೋಬಿಡಿ. ಹಾಗೆ ಬನ್ನಿ. ಓಕೆ, ನಮ್ಮ ಯಜಮಾನ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಕಾರ್ಯಕ್ರಮ ಸಂಪನ್ನ ಮಾಡೋಣ. ನೋಡಿ, ಯಜಮಾನ್ರು ಅಂದ್ರೆ ಇದೇನೆ, ಗಂಡ ಹೆಂಡತಿ ಇರ್ಬೇಕು ಅಂತಂದ್ರೆ ಈ ರೀತಿ ಇರ್ಬೇಕು. ಧನ್ಯ. ನಮ್ಮ ಯಜಮಾನ್ರು ನನಗೆ ಎಲ್ಲ ರೀತಿಯಲ್ಲೂ ನೆರವು ಕೊಡ್ತಾರೆ. ಆದ್ರೆ ವೇದಿಕೆಯಲ್ಲಿ ನಿರೂಪಣೆ ಮಾಡೋದಕ್ಕೂ ಸಹ ಅವರು ಬಂದು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಯಜಮಾನ್ರೆ. ಮೇಡಮ್, ಇದು ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ಬಲವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ಪಡೆದೆನು. ಓಕೆ, ನಮ್ಮ ಮಾಸ್ಟರು ಇಬ್ರಿಗೂ ಹೇಳ್ಕೊಟ್ರು. ಸ್ಟಾರ್ಟ್ ಮಾಡೋಣ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು. ನೆಕ್ಸ್ಟ್ ಇವರು ಯಜಮಾನ್ರು. ನಾನ್ ಕೇಳ್ತಿದ್ದೀನಿ ಅಂದ್ರೆ ಉಗ್ರಣೆ ಆಗ್ತಿದ್ದೀನಿ ನಾನು. ಹಾಡೇಳ್ರಿ. ನಿನ್ನ ಸ್ನೇಹಕ್ಕೆ ಪುಣ್ಯದ ಫಲವೋ ಕಾಣೆನು, ನಿನ್ನ ನಾ ಸೇರೆನು. ತಾನು ಇದಿಲ್ಲ ಮಗ. ಓಕೆ ಅಂದು ಮ್ಯಾಮ್. ನಿನ್ನ ಕಂಡಾಗ ನಿನ್ನ ಮಲ್ಲಿಗೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಕುಣಿತು. ನಮ್ಮ ಯಜಮಾನ್ರಿಗೆ ಪಾಪ ಹಾಡ್ ಬರಲ್ಲ, ನಾನ್ ಸುಮ್ನೆ ಅವ್ರಿಗೆ ತಲೆ ತಿಂತೀನಿ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲರೂ ನಗ್ನಗ್ತಾ ಇರಿ, ನಮ್ಮ ನಾಗರತ್ನಮ್ಮ ಮೇಡಮ್ ತರ ಅಂತ ಹೇಳ್ತಾ, ಪ್ರತಿ ಶನಿವಾರ ಸಂಚಿಕೆ ಇದೇ ರೀತಿ ಭಾಗವಹಿಸಿ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋಣ, ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ನಮ್ಮ ರಂಗನಾಥ ಗುರುಜಿಯವರಿಗೂ ಅವರ ಕುಟುಂಬಕ್ಕೂ ಕೂಡ ಪ್ರತಿದಿನ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಕೊಡ್ಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರೇಯರ್ ಮಾಡೋಣ ಮಾಸ್ಟರ್. ಸೊ ಥ್ಯಾಂಕ್ ಯು.